ವೆಲ್ಕಮ್ ಟು ಮೈ ಚಾನೆಲ್. ನಾಳೆ ಗಣೇಶ ಗೌರಿ ಹಬ್ಬ ಇರೋದ್ರಿಂದ ಇವತ್ತು ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಫಸ್ಟು ಮಾವಿನ ಸೊಪ್ಪು ತೊಗೊಂಡೋಗೋಣ ಅಂತ ಬಂದ್ವಿ. ಅಲ್ಲಿ ಮಾವಿನ ಸೊಪ್ಪು ಮತ್ತು ಫ್ರೂಟ್ಸ್ ಅದೆಲ್ಲ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಹೂವಿನ ಅಂಗಡಿ ಹತ್ರ ಹೋದ್ವಿ. ಹೂವಿನ ಅಂಗಡಿ ಹತ್ರ ಮಲ್ಲಿಗೆ ಹೂವು ಮತ್ತು ಬೇರೆ ಬೇರೆ ಹೂವು ಎಲ್ಲ ಇತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಆಮೇಲೆ ಹಾಗೆ ಗಣೇಶ ಮತ್ತು ಗೌರಿನ ನೋಡ್ಕೊಂಬರೋಣ ಅಂತ ಹೋದ್ವಿ. ಫುಲ್ ನಮ್ಮ ಏರಿಯಾದಲ್ಲೆಲ್ಲ ಜಾಸ್ತಿ ಗಣೇಶ ಅದನ್ನೆಲ್ಲ ಇಟ್ಟಿದ್ರು. ಎಲ್ಲ ಕಡೆ ಚೆನ್ನಾಗಿತ್ತು, ಆದರೆ ಒಂದು ಕಡೆ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗ್ಬಿಟ್ಟೆಲ್ಲ ನೋಡ್ಕೊಂಬಂದ್ವಿ. ಅಲ್ಲಿದ್ದಿದ್ದು ಗಣೇಶ ಮತ್ತು ಗೌರಿ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡಿಬಿಟ್ಟು ಬಂದ್ವಿ. ನೆಕ್ಸ್ಟ್ ಡೇ ಗೌರಿ ಮತ್ತು ಗಣೇಶ ಎರಡು ಒಟ್ಟಿಗೆ ತೊಗೊಂಡೋಗೋಣ ಅಂತ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾವು ಮಮ್ಮಿ ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹಂಗೆ ಅಲ್ಲಿ ಕುತ್ಕೊಂಡು ಹೆಲ್ಪ್ ಮಾಡಿ ಆಮೇಲೆ ಮಾವಿನ ಸೊಪ್ಪೆಲ್ಲ ಬಿಡಿಸ್ಕೊಂಡು ತೋರಣ ಕಟ್ಟೋಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೆ. ತೋರಣ ಎಲ್ಲ ಕಟ್ಟಿ ಎಲ್ಲ ರೆಡಿ ಆದಮೇಲೆ ಎಕ್ಕದ ಹೂವು ತೊಗೊಬಂದಿದ್ವಿ. ಅದರಿಂದ ಎಕ್ಕದ ಹಾರ ಮಾಡೋಣ ಅಂತ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು ಆ ಹಾರ ಮಾಡ್ತಿದ್ರು. ಎಕ್ಕದ ಹೂವಿಂದ ಅದನ್ನೆಲ್ಲ ಬಿಡಿಸ್ಕೊಂಡು ಆ ಹೂವೆಲ್ಲ ಕಲೆಕ್ಟ್ ಮಾಡಿ ಹಾರ ಮಾಡಾಯಿತು. ತೋರಣನೂ ರೆಡಿ ಆಯಿತು. ಎಲ್ಲ ರೆಡಿಯಾಗಿ ಒಂದು ಸೈಡಿಗೆ ಇಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬೇಗ ಒಬ್ಬಟ್ಟೆಲ್ಲ ಮಾಡಿದ್ವಿ. ಒಬ್ಬಟ್ಟೆಲ್ಲ ಮಾಡಿ ಎಲ್ಲ ರೆಡಿಯಾಗಿ ಗಣೇಶ ಗೌರಿ ಎರಡನ್ನೂ ಕೂರಿಸಿ ಪೂಜೆ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ, ಒಬ್ಬಟ್ಟು ಮತ್ತು ಹೋಳಿಗೆ, ಸಾಂಬಾರು ಅದೆಲ್ಲ ಮಾಡ್ತೀವಿ. ಅದೆಲ್ಲ ಆದಮೇಲೆ ಕಡುಬು ಮಾಡೋಣ ಅಂತ ಅದಕ್ಕೆ ಪ್ರಿಪೇರ್ ಮಾಡ್ಕೊತಿದ್ವಿ. ಇದು ಖಾರ ಕಡುಬಿಗೆ ಒಳಗಡೆ ಹಾಕೋ ಸ್ಟಫಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಕಡುಬಿಗೆ ಮಾಡೋಕ್ಕೆ ಆ ಹಿಟ್ಟನ್ನು ರೆಡಿ ಮಾಡ್ಕೊತಿದ್ವಿ. ಆಮೇಲೆ ನಮ್ಮ ಮಮ್ಮಿ ಆ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದಾದಮೇಲೆ ಸಿಹಿ ಕಡುಬಿಗೆ ಸ್ಟಫಿಂಗ್ಸ್ ಮಾಡ್ತಿದ್ವಿ. ಫೈನಲಿ ಖಾರ ಕಡುಬು ಮತ್ತು ಸಿಹಿ ಕಡುಬು ಮಾಡೋಕ್ಕೆ ಅದೆರಡು ಸ್ಟಫಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಅದೆಲ್ಲ ರೆಡಿ ಆದಮೇಲೆ ಇನ್ನೇನು ಎಲ್ಲ ಮಾಡಬೇಕಲ್ಲ, ಹಂಗಾಗಿ ಖಾರ ಕಡುಬು ಮತ್ತು ಸಿಹಿ ಕಡುಬುನ ನಮ್ಮ ಮಮ್ಮಿ ಮಾಡ್ತಿದ್ರು. ಸಿಹಿ ಕಡುಬು ಖಾರ ಕಡುಬುನೆಲ್ಲ ಮಾಡಿ ಬೇಯಿಸ್ಕೊಂಡ್ವಿ. ಒಂದೊಂದೆಲ್ಲ ಹಂಗಂಗೆ ಮಧ್ಯದಲ್ಲಿ ಕಟ್ಟಾಗ್ತಿತ್ತು. ನಮಗೆ ಅದು ಬೇಜಾರಾಗ್ತಿತ್ತು, ಎಲ್ಲ ಕಟ್ಟಾಗ್ತಿದ್ದೆಲ್ಲ ಕರೆಕ್ಟಾಗಿ ಬರ್ತಿಲ್ವಲ್ಲ ಅಂತ. ಇದೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅರೌಂಡ್ 2:33 ಆಗಿಬಿಟ್ಟಿತ್ತು. ಎಲ್ಲ ಮಾಡಿ ಊಟಕ್ಕೆಲ್ಲ ರೆಡಿಯಾಗಿತ್ತು. ಎಲ್ಲ ಮಾಡಿ ದೇವರಿಗೆಲ್ಲ ಇಟ್ಟು ಆಮೇಲೆ ನಾವು ಎಲ್ಲರೂ ಊಟ ಮಾಡಿದ್ವಿ. ಎಲ್ಲ ಆದಮೇಲೆ ಸಂಜೆ ಪೂಜೆ ಮಾಡಿ ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿ ಇನ್ನೇನು ಗಣೇಶ ಗೌರಿನ ಬಿಡೋ ಟೈಮ್ ಆಗಿತ್ತು. ನಾನು ನಮ್ಮ ತಾತ ಇಬ್ಬರು ಸೇರ್ಕೊಂಡು ಬಿಟ್ವಿ.
ಅದು ಬಿಡೋ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಅದಕ್ಕೆ ಅದಾದಮೇಲಿಂದ ಹಾಕಿದ್ದೀನಿ. ನಮ್ಮನೆ ಗೌರಿ ಗಣೇಶ ಇಬ್ಬರೂ ಬಿಟ್ಟಾಯಿತು ನಾವು. ಥ್ಯಾಂಕ್ ಯು.